ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಜಯತೀರ್ಥ ವಿದ್ಯಾಪೀಠದ ಹಿರಿಯ ಅಧ್ಯಾಪಕರು ಪಂಡಿತ ನರಸಿಂಹಾಚಾರ್ಯ ಕಟ್ಟಿ ಅವರನ್ನು ಕಳೆದುಕೊಂಡದ್ದು ಬಹಳ ದೊಡ್ಡ ಆಘಾತವಾಗಿದೆ ಮನಸ್ಸಿಗೆ. ನಮ್ಮ ಮಾಧ್ವ ಸಮಾಜದಲ್ಲಿಯೇ ಒಂದು ಉತ್ತಮ ಪಂಡಿತರಾಗಿದ್ದವರು, ಶಾಸ್ತ್ರಗಳ ಪಾಠ ಪ್ರವಚನಗಳಿಗೆ ತಮ್ಮನ್ನ ಮೀಸಲಾಗಿಟ್ಟುಕೊಂಡಂತಹ ಆದರ್ಶ ಪಂಡಿತ ಜೀವನವನ್ನು ನಡೆಸಿದ ಉತ್ತಮ ಪಂಡಿತರು ಅಂತ ಹೇಳಬಹುದು. ಮುಂಬಯಿಯ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಮಾಹುಲಿ ಆಚಾರ್ಯರ ಹತ್ತಿರ, ಹಿರಿಯ ಆಚಾರ್ಯರ ಹತ್ತಿರ ಹಾಗೂ ಮಾಹುಲಿ ಆಚಾರ್ಯರ ಹತ್ತಿರ ವಿಶೇಷವಾಗಿ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದವರು. ತರ್ಕ, ವ್ಯಾಕರಣ, ವೇದಾಂತ, ಮೀಮಾಂಸಾ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಉತ್ತಮ ವಿದ್ವಾಂಸರಾಗಿ ಇಲ್ಲಿ ಜಯತೀರ್ಥ ವಿದ್ಯಾಪೀಠದಲ್ಲಿ ನಮ್ಮ ಗುರುಗಳ ಆಜ್ಞೆಯಂತೆ ಇಲ್ಲಿ ಬಂದು ಮೊದಲನೆಯ ದಿನದಿಂದ ಇವತ್ತಿನವರೆಗೆ ನಿರಂತರವಾಗಿ ಶಾಸ್ತ್ರಗಳ ಪಾಠ ಪ್ರವಚನ ಇಲ್ಲದೆ ಒಂದು ದಿವಸ ಇರಲಿಲ್ಲ. ವಿಶೇಷವಾಗಿ ತರ್ಕಶಾಸ್ತ್ರದ ಪಾಠವನ್ನು ಅವರು ಹೇಳುವ ತರ್ಕಶಾಸ್ತ್ರದ ಪ್ರಧಾನವಾದ ಅಧ್ಯಾಪಕರು. ಎಲ್ಲ ಶಾಸ್ತ್ರಗಳ ಪಾಠವನ್ನು ಅವರು ಹೇಳ್ತಾ ಇದ್ರು. ವಿಶೇಷವಾಗಿ ತರ್ಕಶಾಸ್ತ್ರದ ಪಾಠವನ್ನು ಹೇಳಿ ಇವತ್ತು ಸುಮಾರು 16 ಜನ ನಮ್ಮ ಜಯತೀರ್ಥ ವಿದ್ಯಾಪೀಠದಲ್ಲಿ ತರ್ಕಶಾಸ್ತ್ರದ ಪಾಠವನ್ನು ಹೇಳುವ ಅಧ್ಯಾಪಕರು ಸಿದ್ಧರಾಗಿದ್ದಾರೆ ಎಂದರೆ ಅದರ ಹಿನ್ನೆಲೆಯಲ್ಲಿ ನರಸಿಂಹಾಚಾರ್ಯರ ಕೊಡುಗೆ ಬಹಳ ಅಮೂಲ್ಯವಾದದ್ದಿದೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ತರ್ಕಶಾಸ್ತ್ರದ ಪಾಠ ಇರಬಹುದು, ಇನ್ನಿತರ ಅನೇಕ ವಿಷಯಗಳ ಪಾಠಕ್ಕೆ ನರಸಿಂಹಾಚಾರ್ಯರ ಪಾಠವೇ ಬೇಕು ಅಂತ ಅಪೇಕ್ಷೆ ಪಟ್ಟು ಅವರ ಹತ್ರ ಪಾಠ ಕೇಳ್ತಾ ಇದ್ದದ್ದು ಉಂಟು. ಅಷ್ಟು ಪ್ರೀತಿಯಿಂದ ಪಾಠ ಹೇಳಬೇಕು. ಅಷ್ಟೇ ನಿಷ್ಠುರವಾಗಿ ವಿದ್ಯಾರ್ಥಿಗಳು ಸರಿಯಾಗಿ ಅಭ್ಯಾಸ ಮಾಡಿ ಒಪ್ಪಿಸದೇ ಇದ್ರೆ ಮುಂದೆ ಪಾಠವೇ ಹೇಳಲಿಕ್ಕಿಲ್ಲ. ವಿದ್ಯಾರ್ಥಿಗಳಿಗೆ ಬರಲೇಬೇಕು ಅನ್ನುವಂತಹ ಆಗ್ರಹ. ಬಂದರೆ ಬಂತು, ಬಿಟ್ಟರು ಬಿಡ್ತು ಅಂತ ಹೇಳುವ ಕ್ರಮ ಅವರದಲ್ಲ. ಅವರ ಸ್ವಭಾವವೇ ಹಾಗೆ. ವಿದ್ಯಾರ್ಥಿಗಳಿಗೆ ಬರಲೇಬೇಕು ಅಂತ ಒಂದು ಬಿಟ್ಟು 10 ಬಾರಿ ಹೇಳಿ ತಿಳಿಸಿ ಅವರಿಂದ ಒಪ್ಪಿಸಿಕೊಂಡು ಮುಂದೆ ಹೇಳುವಂತಹ ಒಂದು ಆದರ್ಶ ಅಧ್ಯಾಪಕರು ಅಂತ ಅವರನ್ನು ನಾವು ಹೇಳಬಹುದು. ಅಂತಹ ಉತ್ತಮ ಅಧ್ಯಾಪಕರು, ಉತ್ತಮ ವಿದ್ವಾಂಸರು, ಜೊತೆಗೆ ಸ್ವಭಾವ ಅಷ್ಟೇ ಸರಳ. ಲೌಕಿಕವಾದ ಯಾವ ವಿಚಾರಗಳಿಗೂ ಅವರು ಹೋಗ್ತಾ ಇರಲಿಲ್ಲ. ತಾವಾಯಿತು ತಮ್ಮ ಪಾಠ ಪ್ರವಚನ, ತಮ್ಮ ಜಪ, ತಮ್ಮ ಪೂಜಾ, ತಮ್ಮ ಕರ್ತವ್ಯ, ಸರಿಯಾದ ಸಮಯ ಪರಿಪಾಲನೆ, ಸರಿಯಾದ ಸಮಯಕ್ಕೆ ಪಾಠಕ್ಕೆ ಬರಬೇಕು, ಸರಿಯಾದ ಸಮಯಕ್ಕೆ ಚಿಂತನೆ ಹೇಳಬೇಕು. ಅಷ್ಟು ನಿಯಮಬದ್ಧವಾದ ಜೀವನವನ್ನು ನಡೆಸಿ ನಮ್ಮ ಜಯತೀರ್ಥ ವಿದ್ಯಾಪೀಠದ ಅಭಿವೃದ್ಧಿಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ ಒಂದು ವಿದ್ಯಾಪೀಠದ ಆಧಾರ ಸ್ತಂಭ ಅಂತ ಅವರನ್ನು ಹೇಳಬಹುದು. ಅಷ್ಟು ವಿಶೇಷವಾಗಿ ಅವರು ಸೇವೆಯನ್ನು ಮಾಡಿದ್ದಾರೆ. ಒಂದೇ ವರ್ಷದ ಹಿಂದೆ ನಮ್ಮ ಪಂಡಿತ ಆಲೂರು ಶ್ರೀನಿವಾಸಾಚಾರ್ಯರು ಅವರನ್ನು ನಾವು ಕಳೆದುಕೊಂಡಿದ್ದೇವೆ. 1.25 ವರ್ಷ ಆಯಿತು. ಅಷ್ಟರಲ್ಲಿ ಪಂಡಿತ ನರಸಿಂಹಾಚಾರ್ಯರನ್ನ ಇವತ್ತು ನಾವು ಕಳೆದುಕೊಂಡದ್ದು ನಿಜವಾಗಿಯೂ ವಿದ್ಯಾಪೀಠಕ್ಕೆ ಬಹಳ ದೊಡ್ಡ ಹಾನಿ, ತುಂಬಲಾರದ ಹಾನಿ. ಅಂತಹ ಒಂದು ವಿಶೇಷ ಸೇವೆಯನ್ನು ಮಾಡಿದ ಅವರು ವಿದ್ಯಾಪೀಠದಲ್ಲಿ ಪಾಠ ಪ್ರವಚನಗಳನ್ನು ಮಾಡುವುದು ಅಷ್ಟೇ ಅಲ್ಲದೆ, ಎಲ್ಲಿಯೇ ಪರೀಕ್ಷೆಗಳ ಕಾರ್ಯಕ್ರಮ ಇದ್ದರೆ, ವಾಕ್ಯಾರ್ಥಗೋಷ್ಠಿಗಳಿದ್ದರೆ, ಸಭಾ ಸಮಾರಂಭಗಳಿದ್ದರೆ ತಮ್ಮದೇ ಆದ ಒಂದು ವಿಶಿಷ್ಟವಾದ ಶಿಸ್ತುಬದ್ಧವಾದ ರೀತಿಯಲ್ಲಿ ಪ್ರಬಂಧಗಳ ಮಂಡನೆಯನ್ನು ಮಾಡುವುದು, ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದು, ಯಾವುದರೊಳಗೂ ಅವರು ಶಿಸ್ತು ಬಿಡುತ್ತಿರಲಿಲ್ಲ.
ಒಂದು 10 ನಿಮಿಷದ ಪರೀಕ್ಷೆ ಅಂದರೆ ಅದಕ್ಕಾಗಿ ಒಂದು ನೋಟು ತಯಾರು ಮಾಡಿಯೇ ಪರೀಕ್ಷೆ ಕೇಳಬೇಕು. ಪ್ರಬಂಧ ಮಂಡನೆ ಅಂದರೆ ಅದಕ್ಕೊಂದು ಸರಿಯಾದ ವ್ಯವಸ್ಥಿತವಾದ ಪ್ರಬಂಧವನ್ನು ಮಾಡಿಯೇ ಅದರ ಬಗ್ಗೆ ಉಪಸ್ಥಾಪನೆಯನ್ನು ಮಾಡುವಂತಹ ಒಂದು ಶಿಸ್ತನ್ನು ಪರಿಪಾಲನೆ ಮಾಡುವ ಅತ್ಯಂತ ಉತ್ತಮ ವ್ಯುತ್ಪನ್ನರಾದ ವಿದ್ಯಾರ್ಥಿಗಳನ್ನು, ವಿದ್ವಾಂಸರನ್ನು ಸಿದ್ಧಪಡಿಸಿದ ಪಂಡಿತರು ಅಂದರೆ ಪಂಡಿತ ನರಸಿಂಹಾಚಾರ್ಯ ಕಟ್ಟಿ. ನಮ್ಮ ಗುರುಗಳಿಗೆ ಇವರ ಬಗ್ಗೆ ಬಹಳ ವಿಶೇಷವಾದಂತಹ ಅಭಿಮಾನ, ಪ್ರೀತಿ, ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವರನ್ನು ಕರೆದುಕೊಂಡು ಈ ತೀರ್ಥ ವಿದ್ಯಾಪೀಠದಲ್ಲಿ ಆಗ ಹಿಂದೆ ಸೇರಿಸಿದ್ದು. ಇದು ಸುಮಾರು 35 ವರ್ಷಗಳ ಸೇವೆ ಅವರದು ಹೆಚ್ಚು ಕಡಿಮೆ ಆಗಿದೆ. ಅಷ್ಟು ದೀರ್ಘಕಾಲದ ಅವರ ಸೇವೆಯಲ್ಲಿ ಒಂದೇ ಕಪ್ಪು ಚುಕ್ಕಿ ಇಲ್ಲದೆ ಇದ್ದಂತೆ ತಮ್ಮ ಪಾಠ ಪ್ರವಚನಗಳನ್ನು ನಡೆಸಿದಂತಹ ಪಂಡಿತ ನರಸಿಂಹಾಚಾರ್ಯ ಗಟ್ಟಿ ಇವರಿಗೆ ನಮ್ಮ ಗುರುಗಳು, ಅವರಲ್ಲಿ ಅಂತರ್ಯಾಮಿಯಾದ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲರಾಮ ವಿಜಯರಾಮ ವೇದವ್ಯಾಸ ದೇವರು ವಿಶೇಷವಾಗಿ ಸದ್ಗತಿಯನ್ನು ನೀಡಿ ಪುನಃ ವೈಷ್ಣವ ಜನ್ಮವನ್ನು ನೀಡಿ ಇದೇ ತರಹದ ಪಾಠ ಪ್ರವಚನವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ನಡೆಸುವ ಮಹಾ ಸೌಭಾಗ್ಯವನ್ನು ಅವರಿಗೆ ಕೊಡಲಿ, ಉತ್ತಮ ಸಾಧನೆಯನ್ನು ಅವರಿಂದ ಮಾಡಿಸಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ. ಅವರ ಮನೆಯವರು ಅಷ್ಟೇ ಶ್ರದ್ಧೆಯಿಂದ ಇವರು ಮಾಡುವ ಎಲ್ಲ ಕಾರ್ಯಗಳಿಗೆ ಜೊತೆಗಿದ್ದು ಬೆಂಬಲವಾಗಿದ್ದು, ಅವರಿಗೆ ಎಷ್ಟೇ ಅನಾರೋಗ್ಯವಾದರೂ ಅದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಇವರು ಮಾಡುವ ಕಾರ್ಯದಲ್ಲಿ ಅವರು ಅಷ್ಟೇ ಪಾತ್ರವನ್ನು ವಹಿಸಿದ್ದಾರೆ, ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ದೇವರು ಶಕ್ತಿಯನ್ನು ಕೊಟ್ಟು ದುಃಖವನ್ನು ಪರಿಹಾರ ಮಾಡಲಿ, ಅವರಿಂದಲೂ ಸಾಧನೆಯನ್ನು ಮಾಡಿಸಲಿ. ಅವರ ಮಕ್ಕಳು ಜಯರಾಜ, ವಿಜಯ ವಿಠಲ ಅವರು ಬಹಳ ಸಾತ್ವಿಕರಾದವರು. ಮುಂಬಯಿಯ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಸುಧಾಮಂಗಲವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ತಂದೆಯಂತೆಯೇ ಸಾತ್ವಿಕ ಸ್ವಭಾವದವರು, ಉತ್ತಮ ವಿದ್ವಾಂಸರಾಗಿದ್ದಾರೆ. ಇನ್ನೂ ಉತ್ತಮ ವಿದ್ವಾಂಸರಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ತಂದೆಯಂತೆ ಒಳ್ಳೆಯ ಶಾಸ್ತ್ರದ ಸೇವೆಯನ್ನು ಅವರು ಮಾಡುವಂತಾಗಲಿ, ಅವರಿಗೂ ದೇವರು ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅವರ ಬಗ್ಗೆ, ಅವರ ಸ್ವಭಾವ, ಅವರ ನಿಸ್ಪೃಹತೆ, ಅವರ ಒಂದು ಅತ್ಯಂತ ವಿದ್ಯಾರ್ಥಿಗಳ ಬಗ್ಗೆ ತೋರುವ ಕಳಕಳಿ, ಇವುಗಳನ್ನೆಲ್ಲ ನೆನಪಿಸಿಕೊಂಡ್ರೆ ಎಷ್ಟು ಹೇಳಿದರೂ ಕಡಿಮೆ ಅಂತ ಅನಿಸ್ತದೆ. ಆದರೂ ಹೆಚ್ಚು ಹೇಳದಂತೆ ಅವರಿಗೆ ಮನಃಶಾಂತಿಯನ್ನು, ವಿಶೇಷವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಮಾತ್ರ ಪ್ರಾರ್ಥನೆಯನ್ನು ಮಾಡ್ತೀನಿ.